ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ವಿಶೇಷವಾಗಿ ಈ ನಮ್ಮ ಕನ್ನಡ ಅಸ್ಟ್ರೋ ಮೀಡಿಯಾ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸುಸ್ವಾಗತವನ್ನು ಬಯಸ್ತಾ, ಇವತ್ತು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ಕೊಡಬೇಕು ಅಂಥೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವತ್ತು ನಾನು ನಿಮಗೆ ಕೆಲವು ವಿಶೇಷವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಆತ್ಮಗಳ ವಿಚಾರ. ಮನುಷ್ಯ ಅವನ ಒಂದು ಜೀವಿತಾವಧಿ ಮುಗಿದ ಮೇಲೆ ಅವನ ಒಂದು ಆತ್ಮ ಅಂತಕ್ಕಂಥದ್ದು ದೇಹದಿಂದ ಹೊರಗಡೆ ಬಂದ ಮೇಲೆ ಆ ಒಂದು ಆತ್ಮಕ್ಕೆ ತೃಪ್ತಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಮನುಷ್ಯ ಇದ್ದಾಗ ಅವನಿಗೆ ಬೇಕಾಗಿರ್ತಕ್ಕಂಥ ಆಭರಣಗಳಿರ್ಬೋದು, ಬೇಕಾಗಿರ್ತಕ್ಕಂಥ ಕೆಲಸ ಇರ್ಬೋದು, ಬೇಕಾಗಿರ್ತಕ್ಕಂಥ ಯೋಗಗಳಿರ್ಬೋದು, ಬೇಕಾಗಿರ್ತಕ್ಕಂಥ ಜನರಿರ್ಬೋದು, ಈ ಥರ ಎಲ್ಲ ಹಲವಾರು ಇರುತ್ತೆ. ಅದೇ ಅವನ ಆಯಸ್ಸು ಮುಗಿದ ಮೇಲೆ ಅವನಿಗೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಒಂದು ಆತ್ಮತೃಪ್ತಿ ಅಂತಕ್ಕಂಥದ್ದು ಒಂದು ಬಹಳವಾಗಿ ಅವನಿಗೆ ಇರುತ್ತೆ. ಅಂದರೆ ಆ ಆತ್ಮಕ್ಕೆ ಇರುತ್ತೆ. ಆ ಆತ್ಮಕ್ಕೆ ಸ್ವಯಂ ಆ ಒಂದು ತನ್ನ ಒಂದು ಆತ್ಮಕ್ಕೆ ತೃಪ್ತಿಯನ್ನು ಮಾಡಿಕೊಳ್ಳುವಂಥ ಒಂದು ಶಕ್ತಿ ಇರೋದಿಲ್ಲ. ಅದಕ್ಕೋಸ್ಕರನೇ ಅವನು ಜನ್ಮವನ್ನು ಕೊಡುವಂಥದ್ದು, ಅಥವಾ ತನ್ನ ಜೊತೆಯಲ್ಲಿ ಹಲವಾರು ಜನ ಮಿತ್ರರಾಗಲಿ, ಅಥವಾ ಹಲವಾರು ಜನ ಮಕ್ಕಳಾಗಲಿ, ಅಥವಾ ತಮ್ಮ ಕುಟುಂಬ ಸಂಬಂಧಿಕರಾಗಲಿ, ಇವನ್ನೆಲ್ಲ ಆತ್ಮೀಯವಾಗಿ ಇಟ್ಕೊಂಡಿರ್ತಾನೆ. ಯಾಕೆ ಅಂತ ಹೇಳಿದ್ರೆ, ಅವನ ಮರಣದ ನಂತರ ಆತ್ಮಕ್ಕೆ ಕೆಲವು ಅವನ ಆಸೆಗಳು ಪೂರೈಕೆ ಮಾಡುವಂತಹ ಒಂದು ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಡ್ಲಿ ಅಂತ. ಅದೇ ಜನ ತಿರಸ್ಕಾರ ಮಾಡಿದಾಗ, ಏನೋ ಒಂದು ಕರೆಕ್ಟಾಗಿರ್ತಕ್ಕಂಥ ಒಂದು ಟೈಮಲ್ಲಿ ಆ ಆತ್ಮಕ್ಕೆ ಮೋಕ್ಷ ಅಥವಾ ಶಾಂತಿಯನ್ನು ಕೊಡದೇ ಇದ್ದಾಗ ಬಹಳಷ್ಟು ತೊಂದರೆಯನ್ನು ಕೊಡುವಂಥದ್ದು. ಮನೆಯಲ್ಲಿ ಯಾವುದೂ ಕೆಲಸ ಆಗದೇ ಇರುವಂಥದ್ದು, ಬರೀ ಕಿರಿಕಿರಿಗಳು, ಗಂಡ ಹೆಂಡತಿ ಜಗಳ, ಮಕ್ಕಳಿಗೆ ಸರಿಯಾಗಿ ವಿದ್ಯಾಭ್ಯಾಸದಲ್ಲಿ ಒಂದು ಕರೆಕ್ಟಾಗಿರ್ತಕ್ಕಂಥ ಮನಸ್ಸಿರೋದು ಇಲ್ಲದೇ ಇರತಕ್ಕಂಥದ್ದು, ಮನೆಯಲ್ಲಿ ಕರೆಕ್ಟಾಗಿ ದುಡ್ಡು ಎಷ್ಟೇ ಸಂಪಾದನೆ ಮಾಡಿದ್ರೂ ಆ ದುಡ್ಡು ನಿಲ್ಲದೇ ಇರತಕ್ಕಂಥದ್ದು, ಮನೆಯಲ್ಲಿ ಯಾವಾಗಲೂ ಕೂಡ ಯಾರೋ ಓಡಾಡ್ದಂಗೆ ಅಥವಾ ಏನೋ ಒಂಥರ ತೊಂದರೆಗಳಾಗೋದು, ಹಲವಾರು ಶಬ್ದಗಳು ಕೇಳಿಸೋದು, ನಿಮಗೆ ಈ ಕಾಗೆ ಇರ್ಬೋದು, ಗಿಡಗ ಇರ್ಬೋದು, ಗೂಬೆ ಇರ್ಬೋದು, ಅಥವಾ ಉಡ ಇರ್ಬೋದು, ಇಂತಹ ಪಕ್ಷಿಗಳು ಪ್ರಾಣಿಗಳು ಮನೆಗೆ ಪ್ರವೇಶ ಮಾಡುವಂಥದ್ದು, ಹೋಗಬೇಕಾದ್ರೆ ವಾಹನ ಅಪಘಾತಗಳಾಗುವಂಥದ್ದು, ಇಂಥದ್ದೆಲ್ಲ ಈ ಆತ್ಮಗಳ ತೊಂದರೆಯಿಂದ ಆಗುತ್ತೆ. ಹಾಗಾಗಿ ಆತ್ಮವನ್ನು ತೃಪ್ತಿಗೊಳಿಸುವಂತಹ ಮಾರ್ಗ ಯಾವುದು ಅಂದರೆ, ಅದು ಯಾವ ಆತ್ಮ ಅಂತಕ್ಕಂಥದ್ದು ನಾವು ಫಸ್ಟ್ ತಿಳ್ಕೋಬೇಕು. ಮಗು ಹುಟ್ಟಿದಾಗಿಂದ ಏನಾದರೂ ಒಂದು 8 ವರ್ಷದೊಳಗಡೆ ಅದರ ಒಂದು ಜೀವಿತಾವಧಿ ಮುಗಿದೋಗಿದ್ರೆ, ಅಂದರೆ ಮರಣಾವಸ್ಥೆಗೆ ಬಂದುಬಿಟ್ಟಿದ್ರೆ, ಆವಾಗ ಆ ಒಂದು ಮಗುವಿಗೆ ಅಂದರೆ 8 ವರ್ಷದೊಳಗಡೆ ಇರ್ತಕ್ಕಂಥದ್ದು, ಅಂದರೆ ಸುಮಾರು ಒಂದು 6 ತಿಂಗಳಿಗಿಂತ ಹೆಚ್ಚು 8 ವರ್ಷದ ಕೆಳಗಡೆ ಇರ್ತಕ್ಕಂಥ ಒಂದು ಮಗುವಿಗೆ, ಆ ಒಂದು ವಯಸ್ಸಿಗೆ ಸಂಬಂಧಪಟ್ಟಂತಹ ಮಕ್ಕಳಿಗೆ, ತುಂಬ ಬಡವರು ಇರ್ತಾರೆ, ಅವ್ರಿಗೇನೂ ಶಕ್ತಿ ಇರೋದಿಲ್ಲ, ಅಂಥ ಮಕ್ಕಳಿಗೆ ಒಳ್ಳೆಯ ಒಂದು ಆಹಾರವನ್ನು ಕೊಡುವಂಥದ್ದು, ವಸ್ತ್ರವನ್ನು ಕೊಡಿಸುವಂಥದ್ದು, ಈ ಥರದ್ದೆಲ್ಲ ಇರುತ್ತೆ. ಇನ್ನು ಒಂದು ಮಧ್ಯಮ ವಯಸ್ಸಿನ ಒಂದು ವಯಸ್ಕರಾಗಿದ್ದರೆ, ಒಂದು 25-30 ಆ ಥರ ಇದ್ದರೆ, ಅವರಿಗೆ ಕರೆಕ್ಟಾಗಿರ್ತಕ್ಕಂಥ ಒಂದು ಮೋಕ್ಷ ನಾರಾಯಣ ಬಲಿ ಅಥವಾ ಈ ತರ್ಪಣಗಳು ಅಥವಾ ಶ್ರಾದ್ದಗಳನ್ನ ಕರೆಕ್ಟಾಗಿ ಮಾಡುವಂಥದ್ದು, ಅವರಿಗೆ ಬೇಕಾಗಿರ್ತಕ್ಕಂಥ ಪ್ರೀತಿ ಇರ್ತಕ್ಕಂಥ ವಸ್ತುವನ್ನು ಇಟ್ಟು ಪೂಜೆ ಮಾಡುವಂಥದ್ದು, ಇಂಥದ್ದೆಲ್ಲ ಇರುತ್ತೆ. ಅದೇ ವಯಸ್ಸಾಗಿರೋರಾದರೆ, 60 ವರ್ಷಕ್ಕಿಂತ ಮೇಲ್ಪಟ್ಟವರಾದರೆ, ಅಥವಾ 59 ಅಕಾಲಿಕ ಮರಣಗಳಾಗಿದ್ದರೆ, ಅಂತಹ ಒಂದು ವ್ಯಕ್ತಿಗಳಿಗೆ ಕರೆಕ್ಟಾಗಿ ಪಿತೃ ಪೂಜೆಗಳು, ಪಿತೃ ಸಂಸ್ಕಾರಗಳು, ತ್ರಿಪಿಂಡಿ ಶ್ರಾದ್ದ,
ಮತ್ತು ಆ ಒಂದು ಸತ್ತಿರ್ತಕ್ಕಂಥ ವ್ಯಕ್ತಿಗಳಿಂದ ಏನೂ ನಮಗೆ ತೊಂದರೆಗಳಾಗದೇ ಇರೋ ಥರ ಕೆಲವು ಮೋಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಗಳನ್ನ ಮಾಡುವಂಥದ್ದು. ಒಳ್ಳೊಳ್ಳೆಯ ಒಂದು ಸ್ಥಳಗಳಿದೆ, ಕಾಶಿ, ಗಯಾ, ಮಧುರಾ, ಈ ಥರದ್ದು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೊಡುವಂತೆ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿ ಕೊಡುವಂತಹ ಶಾಂತಿ ಕ್ರಿಯೆಗಳಾಗಲಿ, ಇವೆಲ್ಲ ತುಂಬ ಚೆನ್ನಾಗಿ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ. ಹಾಗಾಗಿ ನಾವು ಯಾವಾಗ ನಮ್ಮ ಒಂದು ಸ್ವಾರ್ಥವನ್ನು ಬಿಟ್ಟು ಹೋಗಿರ್ತಕ್ಕಂಥ ಒಂದು ನಮ್ಮನ್ನು ಅಗಲಿ ಹೋಗಿರ್ತಕ್ಕಂಥವರ ಆತ್ಮಕ್ಕೆ ಶಾಂತಿಗೋಸ್ಕರ ನಾವು ಏನು ಕರೆಕ್ಟಾಗಿರ್ತಕ್ಕಂಥ ಒಂದು ಸಂಸ್ಕಾರವನ್ನು ಮಾಡ್ತೀವೋ ಅದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇರುತ್ತೆ. ಇದು ಬಿಟ್ಟು ಯಾರಾದರೂ ಹೀಗೆ ನಮ್ಮನ್ನು ಕಾಡಿಸುವಂಥ ಆತ್ಮಗಳಿರ್ಬೋದು, ಅಥವಾ ಯಾವುದೋ ಒಂದು ನಮಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ಆತ್ಮಗಳಿರ್ಬೋದು, ಅಂಥವೆಲ್ಲ ಇದ್ದಾಗ ಮಾತ್ರ ಅದನ್ನು ಕರೆಕ್ಟಾಗಿ ಪ್ರಶ್ನೆ ಮುಖಾಂತರ ನೋಡಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ನಾವು ಪರಿಹಾರವನ್ನು ಮಾಡ್ಕೋಬೇಕು. ಅದಕ್ಕೆ ಕೆಲವು ಆತ್ಮಗಳಿಗೆ ತುಂಬ ಶಕ್ತಿ ಇರುತ್ತೆ, ಎನರ್ಜಿ ಜಾಸ್ತಿ ಇರುತ್ತೆ. ಅಂದರೆ ಏನು ಯಾರು ನೋಡ್ಕೊಳ್ಳೋರಿಲ್ಲ, ಏನೋ ಒಂದು ರೋಡಲ್ಲಿ ಅಲ್ಲಿ ಇಲ್ಲಿ ಅಪಘಾತಗಳಾಗುವಂಥದ್ದು ಇಂಥದ್ದೆಲ್ಲ ಇರುತ್ತೆ. ಮತ್ತು ಪ್ರಾಣಿಗಳ ಆತ್ಮಗಳು ಇರುತ್ತೆ, ಈ ಜಿನ್ ಅಂತ ಹೇಳಿ ಕರೀತಾರೆ. ಆ ಆತ್ಮಗಳು ಏನಾಗುತ್ತೆ ಅಂದರೆ ಆ ಎನರ್ಜಿಗಳಿದೆಯಲ್ಲ ಅದು ಕೂಡ ಕೆಲವೊಮ್ಮೆ ಬಾಧಿಸುತ್ತೆ. ಇಂಥದ್ದಿದ್ದಾಗ ನಾವು ಸೂಕ್ಷ್ಮವಾಗಿ ನಮಗೆ ತೊಂದರೆಗಳು ಅಂತ ಹೇಳಿ ಆದಾಗ ಅದನ್ನು ಪ್ರಶ್ನಾಶಾಸ್ತ್ರದ ಮುಖಾಂತರ ಅದನ್ನು ಕರೆಕ್ಟಾಗಿ ಕಂಡುಹಿಡಿದು ಅದಕ್ಕೆ ಸಮಸ್ಯೆಗೆ ಪರಿಹಾರ ಮಾಡುವಂಥ ಮಾರ್ಗ ಬಹಳ ಒಂದು ಕರೆಕ್ಟಾಗಿರ್ತಕ್ಕಂಥ ಮಾರ್ಗ ಇದೆ. ಅದ್ರ ಪ್ರಕಾರ ನಾವು ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾವು ಈ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡ್ದೇನೆ ನಾವು ಯಾವಾಗ ಉದಾಸೀನ ಮಾಡ್ತೀವೋ ನಾವು ಯಾವುದೋ ಒಂದು ದೊಡ್ಡ ಕೆಲಸಕ್ಕೆ ಹಾಕಿರ್ತೀವಿ, ಆ ಕೆಲಸಗಳಲ್ಲಿ ತುಂಬ ವಿಘ್ನಗಳು ಬರೋದಿರುತ್ತೆ. ಅಥವಾ ನಾವು ಏನೋ ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತ ಇರ್ತೀವಿ, ಅದು ಅರ್ಧಕ್ಕೆ ನಿಂತೋಗುತ್ತೆ. ಇಂಥ ಸಮಯದಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಕೆಲವರು ಏನು ಮಾಡ್ತಾರೆ, ನಾವು ಈ ಕೆಲವು ಕ್ಷೇತ್ರಗಳಿಗೆ ಹೋಗಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಈ ಒಂದು ಮೋಕ್ಷ ನಾರಾಯಣ ಬಲಿನೋ ಅಥವಾ ತರ್ಪಣನ ಮಾಡಿಸಿದ್ದೀವಿ ಅಂತ ಹೇಳ್ತಾರೆ. ಆದರೂ ಕೂಡ ಅವರಿಗೆ ಕರೆಕ್ಟಾಗಿರೋ ರಿಸಲ್ಟ್ ಸಿಕ್ಕಿರಲ್ಲ. ಸೊ ಅಲ್ಲಿ ಏನಾದರೂ ಒಂದು ಮಿಸ್ಟೇಕ್ಗಳಿರುತ್ತೆ, ಲೋಪದೋಷಗಳಿರುತ್ತೆ, ಇವ್ರ ಕಡೆಯಿಂದನೋ ಅಥವಾ ಪುರೋಹಿತರ ಕಡೆಯಿಂದನೋ ಅಥವಾ ಮಾಡಿರ್ತಕ್ಕಂಥ ಒಂದು ಪದ್ಧತಿ ಏನೋ ಯಾವುದೋ ಒಂದು ಇರುತ್ತೆ, ಅದನ್ನು ಕೂಡ ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಸೊ ಅದನ್ನು ನೋಡಿಕೊಂಡು ಅಕಸ್ಮಾತ್ ಅದು ಕರೆಕ್ಟಾಗಿ ಆಗಿಲ್ಲ ಅಂದಾಗ ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಪೂಜೆಗಳನ್ನ ಪುನಸ್ಕರಣಗಳನ್ನ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈ ಒಂದು ಕೆಲಸದಲ್ಲಿ ಅಂದರೆ ಆತ್ಮದ ವಿಚಾರದಲ್ಲಿ ಬಹಳ ಎಚ್ಚರಿಕೆ ತಗೊಳ್ಳುವಂಥದ್ದು ಮತ್ತು ಕರೆಕ್ಟಾಗಿ ಮಾಡುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ನಿಮ್ಮ ಒಂದು ಕೆಲಸದಲ್ಲಿ ಅಥವಾ ಏನಾದರೂ ತೊಂದರೆಗಳಿದ್ದರೆ, ನಿಮಗೇನಾದರೂ ಈ ಥರ ಏನಾದರೂ ಆಗಿದೆಯಾ ಅಂತಕ್ಕಂಥ ಒಂದು ಏನಾದರೂ ಅನುಮಾನಗಳಿದ್ದರೆ ಅದಕ್ಕೆ ತಕ್ಕಂತಹ ಒಂದು ಪರಿಹಾರವನ್ನು ಮಾಡಿ ಸರಿಯಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ನೀವು ಮಾಡಿಕೊಂಡಾಗ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಅಂತಕ್ಕಂಥದ್ದು ಬರುತ್ತೆ. ಸೊ ಇದನ್ನು ನೀವು ಕರೆಕ್ಟಾಗಿ ಮುಂದುವರಿಸ್ಕೊಂಡು ಹೋಗ್ಬೋದು. ಅದನ್ನು ಯಾವ ಕ್ರಮದಲ್ಲಿ ಮಾಡಬೇಕು, ಯಾವ್ಯಾವ ಥರ ದಾನಗಳಿರುತ್ತೆ, ಯಾವ ಥರ ಮೋಕ್ಷದ ಮಾರ್ಗಗಳನ್ನ ನಾವು ಕೊಡಬೇಕು, ಯಾವ ಏಜ್ನವರು, ಇವೆಲ್ಲವೂ ಕೂಡ ಪ್ರಶ್ನಾಶಾಸ್ತ್ರದಲ್ಲಿ ಅಡಕವಾಗಿದೆ. ದೊಡ್ಡ ದೊಡ್ಡ ಋಷಿಮುನಿಗಳು ಬರೆದಿರ್ತಕ್ಕಂಥ ಗ್ರಂಥದಲ್ಲಿದೆ. ಅದಕ್ಕೆ ಕೆಲವು ಒಳ್ಳೆಯ ಮಂತ್ರಗಳಿದೆ, ಜಪಶಾಂತಿಗಳಿದೆ. ಹಾಗಾಗಿ ಇದನ್ನೆಲ್ಲ ನೋಡಿಕೊಂಡು ಕರೆಕ್ಟಾಗಿ ಮಾಡುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಇಂತಹ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಅಥವಾ ತೊಂದರೆಗಳಿದ್ದರೆ ನಮ್ಮನ್ನು ಸಂಪರ್ಕ ಮಾಡಿ, ನಾವು ನಿಮಗೆ ಪ್ರಶ್ನಾಶಾಸ್ತ್ರದ ಮುಖಾಂತರ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹೇಳ್ತೀವಿ. ನಮಸ್ಕಾರ.